KGF ಸಿನಿಮಾ ಬಂದಮೇಲೆ ಯಶ್ ಅವ್ರ ರೇಂಜೇ ಚೇಂಜ್ ಆಗಿಬಿಟ್ಟಿದೆ. ಈರೋಸ್ ಪ್ರೊಡಕ್ಷನ್ ಅವರು ಯಶ್ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ ಇದ್ದಾರಂತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೊಸ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಶ್ ಅವ್ರ ಒಂದು ಅಲ್ಟಿಮೇಟ್ ಆಫರ್ ಬಂದಿದೆ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಫುಲ್ಲು ನೋಡಿ ಕೊನೆ ತನಕ. ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ, ಕೆ ಜಿ ಎಫ್ ಎಂಥ ಸಿನಿಮಾ, ಇದ್ರ ಬಗ್ಗೆ ಮಾತಾಡೋ ಆಗಿಲ್ಲ ಅಂಥ ಸಿನಿಮಾ ಇದು. ಸೊ ನಿಮಗೆ ಗೊತ್ತಿರೋಗೆ KGF ಸಿನಿಮಾ ಎಂಥ ಸಿನಿಮಾ, ಆ ಸಿನಿಮಾ ಚೆನ್ನಾಗಿಲ್ಲ ಅಂತಲೂ ಕೂಡ ತುಂಬ ಜನ ಹೇಳಿದ್ರು. ತುಂಬ ಜನ ಅಂತಂದರೆ ಬಾಲಿವುಡ್ಡಲ್ಲೆಲ್ಲ ತುಂಬ ಚೆನ್ನಾಗಿ ಹೊಗಳಿದ್ರು, ಸ್ಯಾಂಡಲ್ವುಡ್ಡಲ್ಲೂ ಕೂಡ ಹೊಗಳಿದ್ರು. ಆದರೆ ಕೆಲವೊಂದಷ್ಟು ಜನ ಸಿನಿಮಾ ಚೆನ್ನಾಗಿಲ್ಲ ಅಂತಲೂ ಕೂಡ ಮಾತನ್ನ ಬಂತು. ಏನಕ್ಕೆ ಅಂತಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವೇ ನೋಡ್ಬೋದು, ನನ್ನ ವೀಡಿಯೋಸ್ ನಾನು ಎಷ್ಟೇ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕೆಲವೊಂದಷ್ಟು ಡಿಸ್ಲೈಕ್ ಮಾಡೋರು ಇರ್ತಾರೆ. ಅಷ್ಟೇ ಆನ್ಸರು. ಓಕೆ, ಇವಾಗ ಅವೆಲ್ಲ ಬಿಡಿ, ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ. KGF ಸಿನಿಮಾ ತುಂಬ ಚೆನ್ನಾಗಿ ಹೋಯಿತು, ಒಳ್ಳೆ ಹಿಟ್ಟಾಯಿತು. ಸೊ ಇವಾಗ ಆ ಒಂದು ಸಕ್ಸಸ್ನ ನೋಡಿ ಈರೋಸ್ ಪ್ರೊಡಕ್ಷನ್ ಅವರು ಒಂದು ಸಿನಿಮಾನ ಮಾಡಬೇಕು ಯಶ್ ಅವ್ರಿಗೆ ಅಂತ ಒಂದು ಆಫರ್ನ ಕೊಟ್ಟಿದ್ದಾರೆ ಅಂತ ಯಶ್ ಅವ್ರಿಗೆ. ಸೊ ಯಶ್ ಅವರು ಕೂಡ ಸೈನ್ ಮಾಡಿದ್ದಾರೆ ಅಂತ ಕೆಲವೊಂದಷ್ಟು ಸೋರ್ಸಸ್ಗಳಿಂದ ಬಂದಂಥ ನ್ಯೂಸ್ ಇದು. ಸೊ ಅದನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಸೊ ಗೊತ್ತಿಲ್ಲ, ಈರೋಸ್ ಪ್ರೊಡಕ್ಷನ್ ಅಂತಂದರೆ ನಿಮ್ಗೆ ಗೊತ್ತಿರೋದೆ ಎಂತೆಂಥ ಸಿನಿಮಾಗಳು ಎಷ್ಟೆಷ್ಟು ಬಜೆಟಲ್ಲಿ ಸಿನಿಮಾ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿರೋದೆ. ಸೊ ಈ ಥರ ಪ್ರೊಡಕ್ಷನ್ ಅವರು ನಮ್ಮ ಯಶ್ ಅವ್ರನ್ನ ಕರೆದು ಒಂದು ಸಿನಿಮಾ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಂತಂದರೆ ಯಶ್ ಅವ್ರ ರೇಂಜ್ ನೋಡ್ರಿ ಬಿಡಿ, ಅವ್ರ ಬಗ್ಗೆ ಮಾತಾಡೋಗಿಲ್ಲ. ಅವರು ಮಿಸ್ಟರ್ ಪರ್ಫೆಕ್ಟ್ ಇದ್ದಂಗೆ. ಸೊ ಏನೇ ಆಗಲಿ, ಒಟ್ಟಿನಲ್ಲಿ ನಮ್ಮ ಸ್ಯಾಂಡಲ್ವುಡ್ನು ಕೂಡ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋದ್ರು. ಅವರು ಕೂಡ ಡಬಲ್ ಸಲ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಸೊ ಇದೇ ರೀತಿ ಅವರ ಒಂದು ಜರ್ನಿ ಮುಂದುವರಿಲಿ. ಅವ್ರ ಅಭಿಮಾನಿಯಾಗಿ ಸ್ವಲ್ಪ ಹೆಮ್ಮೆ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ಒಟ್ಟಿನಲ್ಲಿ ಈರೋಸ್ ಪ್ರೊಡಕ್ಷನ್ ಅವರು ಒಂದು ಆಫರ್ನ ಕೊಟ್ಟಿದ್ದಾರಂತೆ ಸಿನಿಮಾ ಮಾಡೋದಕ್ಕೆ. ಒಂದು ಒಳ್ಳೆ ಸಿನಿಮಾ ಮಾಡಲಿ, ಯಶ್ ಅವರ ನೇಮು ಇನ್ನೂ ಡಬಲ್ ಮಾಡಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ನಿಮಗೆ ಅನಿಸುತ್ತೆ ಈ ಒಂದು ಪ್ರಾಜೆಕ್ಟ್ ಬಗ್ಗೆ? ಐ ಥಿಂಕ್ ಯಾವ ಥರ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಇವರ ಒಂದು ಬಜೆಟಲ್ಲಿ ಒಳ್ಳೆ ದೊಡ್ಡ ಬಜೆಟ್ ಆಗ್ತಾರಪ್ಪ ಸಿನಿಮಾಗೆ, ಒಂದು ದುಡ್ಡನ್ನ ಚೆನ್ನಾಗಿ ಸುರಿತಾರೆ. ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಒಂದು ಒಳ್ಳೆ ಪ್ರೊಡಕ್ಷನ್ಸ್ ಅವರು ಬಂದ ಮೇಲೆ ಕಮೆಂಟ್ ಮಾಡಲೇಬೇಕು ನೀವು ಅಂಥ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಈ ಒಂದು ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ. ಜೊತೆಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟು ಕೂಡ ಮಾಡಿ. KGF ಪಾರ್ಟ್ 2ಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಐ ಥಿಂಕ್ ಈ ಒಂದು ಸಿನಿಮಾ ಏನೋ ಒಪ್ಕೊಂಡಿದ್ದಾರೆ, ಅದು ಮೈ ನೇಮ್ ಇಸ್ ಕಿರಾತಕ ಆದಮೇಲೆ ಬರ್ಬೋದು ಅಂತ ಅಂದ್ಕೊಳ್ತೀನಿ. ನೋಡೋಣ. ಸದ್ಯಕ್ಕೆ ಈ ಒಂದು ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಕಡಪ್ಪ. ಎಲ್ಲರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತು.